ನನ್ನನ್ನು ಮುಟ್ಟಿದ್ರೆ ರಾಜ್ಯದ ಜನ ಎಸ್ ಸುಮ್ಮನಿರಲ್ಲ ಅಂತ ಹಾಗೆ ಏನ್ ಆಗ್ತದೆ. ಸರ್ ಅರ್ಥ ಗೊತ್ತಾಗ್ತಿಲ್ಲ. ಇಲ್ಲೆಲ್ಲ ಜನರು ಆ ರೀತಿ ನೋಡಿ, ಜನರು ಇವತ್ತು ರಾಜ್ಯದಲ್ಲಿ ಅತ್ಯಂತ ಉತ್ತಮವಾದಂಥ ಆಡಳಿತ ಕೊಡ್ತಕ್ಕಂಥವ್ರು ಸಿದ್ದರಾಮಯ್ಯಕ್ಕೆ ಶೋಷಿತ ವರ್ಗದ ಬಗ್ಗೆ, ಎಲ್ಲ ಧರ್ಮ ಜಾತಿ ಜನಾಂಗದವ್ರ ಬಗ್ಗೆ ಒಳ್ಳೆ ನಾಯಕತ್ವ ವಹಿಸಿರ್ತಕ್ಕಂಥವ್ರು, ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ಹಿಂಗಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನಾದರೂ ಇವರು BJP ಅವರು JDS ಮಾಡುವಂಥ ಕುತಂತ್ರಗಳಿಂದ ಏನಾದರೂ ಅವ್ರು ಮುಟ್ಟಿದರೆ ಅದು ದಂಗೆ ಹೇಳ್ತದೆ ಅಂತ ಮಾತನ್ನು ಹೇಳಿದ್ರೆ ಅದು ನಿಜವಾದಂಥ ಮಾತು. ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಹೈಕಮಾಂಡ್ಗೂ ಮೆಸೇಜ್ ಕೊಟ್ಟಿದ್ದಾರೆ. ಅದೇ ನಮ್ಮ ಹೈಕಮಾಂಡ್ಗೆ ಮಾತು ಕೊಟ್ಟಿಲ್ಲ. BJP ಅವ್ರಿಗೆ ಏನು ಶ್ರೀಮಾನ್ ದೇವೇಗೌಡರು ಕುಮಾರಸ್ವಾಮಿ ಅವರು ಮಾತಾಡ್ತದಲ್ಲ, ಭಾಳ ಹಗುರವಾಗಿ ಮಾತಾಡ್ತಾರೆ. ಈ ಗೌರ್ಮೆಂಟ್ ಇರೋದು ಇಬ್ಬರು ಹಿಡ್ಕೊಂಡು ಸಹಿತ ಹೇಳ್ತಾರೆ, ಅವರು ಹಿರಿಯರಿದ್ದಾರೆ. ನಾನು ಈ ಗೌರ್ಮೆಂಟ್ ತೆಗೆದಾನಿಗೆ ಎಷ್ಟಲ್ಲಿ ಹೇಳಿಲ್ಲ ದೇವೇಗೌಡರು, ಯಾವಾಗ ತೆಗೆದ್ರೆ ಅವ್ರ ಮಗನೇ ತೆಗೆದಾರೆ ಎಲ್ಲರೂ ಕಲಿತು. ದೇವೇಗೌಡರು 106 ಸಲ ಹೇಳ್ಯಾರ ರಾಜಕೀಯ ಜೀವನದಲ್ಲಿ. ನಾಳೆ ಈಗ ನಾನು ರಾತ್ರಿಯಾಗಲಿ ನಿದ್ದೆ ಮಾಡೋದಿಲ್ಲ, ನಾನು ವಿಶ್ರಮಿಸೋದಿಲ್ಲ, ಈ ಸರ್ಕಾರ ತೆಗೆದಕ್ಕಂತೇಳಿ 106 ಸಲ ಶಪಥ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಶಪಥ ಮಾಡಿ ಇಡೀ ರಾಜ್ಯಾದ್ಯಂತ ತಿರುಗಾಡ 123 ಸ್ಥಾನ ಬರಲಿದ್ರೆ ನಮ್ಮ ಜನತಾ ಪಕ್ಷವನ್ನೇ ನಾನು ಇದು ಮಾಡಿಬಿಡ್ತೀನಿ ಅಂತೇಳಿ, ಡಿಸಾಲ್ವ್ ಮಾಡ್ತೀನಿ ಅಂತೇಳಿ ಮಾಡಿದರೆ ದೇವೇಗೌಡರು ಫ್ಯಾಮಿಲಿ ಕೊಟ್ಟಿರ್ತಕ್ಕಂಥ ಯಾವುದೇ ಮಾತುಗಳಿಗೆ, ಆಶ್ವಾಸನೆಗಳಿಗೆ, ಸ್ಟೇಟ್ಮೆಂಟ್ಗೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಕರ್ನಾಟಕದಲ್ಲಿ ಆಗಲ್ಲ, ದೇಶದಲ್ಲಿ ಆಗಲ್ಲ.